Hi guys, welcome back to Ramita Shetty YouTube channel. ಸೊ ಈಗ ನಾನು ವರಮಹಾಲಕ್ಷ್ಮಿಗೋಸ್ಕರ ಒಂದಷ್ಟು ಐಟಮ್ಸ್ನ ಆರ್ಡರ್ ಮಾಡಿದ್ದೆ, ಶಾಪಿಂಗ್ ಮಾಡಿದ್ದೆ. ಸೊ ಅದೇನೇನು ಅಂತ ಪ್ರಿಪ್ರೇಷನ್ ಮಾಡೋಕ್ಕಿಂತ ಮುಂಚೆ ತೋರಿಸೋಣ ಅಂತ ಈಗ ನಾನೊಂದು ಸಪ್ರೇಟ್ ವ್ಲಾಗ್ ಮಾಡಿ ನಿಮ್ಗೆ ಇದನ್ನು ತೋರಿಸಿದ್ದೀನಿ. ಸೊ ಇದಾದ್ಮೇಲೆ ನಾನು ಪ್ರಿಪ್ರೇಷನ್ ವ್ಲಾಗ್ ಬರುತ್ತೆ, ಅದನ್ನು ಮಿಸ್ ಮಾಡಿದೆ ನೋಡಿ. ಸೊ ಬನ್ನಿ ಈಗ ಪಟ ಅಂತ ಏನೇನು ತೊಗೊಂಡಿದ್ದೀನಿ ಅಂತ ನಿಮಗೆ ಒಂದೊಂದಾಗಿ ತೋರಿಸ್ತೀನಿ. ಸೊ ಬನ್ನಿ ಗೈಸ್, ಈಗ ಪಟ ಅಂತ ಓಪನ್ ಮಾಡೋಣ. ಸೊ ಗೈಸ್ ಈಗ ಬನ್ನಿ ನಾವು ಇಲ್ಲಿ ಫಸ್ಟ್ ಪ್ರಾಡಕ್ಟ್ ಏನಿದೆ ಅಂತ ಓಪನ್ ಮಾಡಿ ತೋರಿಸ್ತೀನಿ. ಸೊ ದಿಸ್ ಈಸ್ ಅವರ್ ಫಸ್ಟ್ ಪ್ರಾಡಕ್ಟ್. ಈಗ ನಾವು ಓಪನ್ ಮಾಡ್ತಾ ಇರೋದು. ಇದ್ರದ್ದು ಪ್ರೈಸ್ ಎಲ್ಲ ನಾನು ಯಾವುದು ಹೇಳಲ್ಲ, ನಂಗೆ ನೆನಪಿಲ್ಲ ಗೈಸ್. ಇದು ಪಟ ಅಂತ ವಿಡಿಯೋ ಮಾಡ್ತಿರೋದು. ಸೊ ನಾನು ಮೆನ್ಷನ್ ಮಾಡಿರ್ತೀನಿ ಇದ್ರ ಪ್ರೈಸ್ ಎಷ್ಟು ಅಂತ, ನೀವೇ ನೋಡ್ಕೋಬೋದು. ಇದು ಏನಪ್ಪ ಅಂದರೆ ಟಾನ್, ಇದು ಸ್ವಲ್ಪ ನಾನು ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಮಾಡೋಕ್ಕೆ ಈ ಥರ ಶಾಮಂತಿಗೆ ಹೂವು ಥರದ್ದು ಫ್ಲವರ್ಸ್ ಆರ್ಡರ್ ಮಾಡಿದ್ದೆ. ಸೊ ನೀವೇ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಬಂದಿದೆ ಅಂತ. ಇಮೇಜಲ್ಲಿ ಹೆಂಗೆ ಕೊಟ್ಟಿದ್ರು, ವಾವ್ ನೈಸ್ ಗೈಸ್. ಇಲ್ಲಿ ನೋಡಿ, ಈ ಥರ ಕೊಟ್ಟು ಈ ಥರ ಕೆಳಗಡೆ ಹಿಂಗೆ ಬಂದಿದೆ. ಸೊ ಇದು ಅರೌಂಡ್ 300 400 ಅನ್ಸುತ್ತೆ, ಗೊತ್ತಿಲ್ಲ. ಪ್ರೈಸ್ನ ನಾನು ಇಲ್ಲಿ ಮೆನ್ಷನ್ ಮಾಡ್ತೀನಿ, ನೀವೇ ನೋಡ್ಬೋದು. ಸೊ ಎಷ್ಟು ಬಂದಿದೆ ಒಂದರಲ್ಲಿ ಅಂತ ತೋರಿಸ್ತೀನಿ. 1 2 3 4 5 ಬಂದಿದೆ ಗೈಸ್. ಟೋಟಲ್ 5 ಬಂದಿದೆ. ವರ್ತ್ ಇದೆ ಅನ್ಸುತ್ತೆ ನನಗೆ. ಆರಾಮಾಗಿ ನೀವು ಇದನ್ನು ರಿಯೂಸ್ ಕೂಡ ಮಾಡ್ಕೋಬೋದು. ಸೊ ನಂಗೆ ಇಷ್ಟ ಆಯಿತು ಗೈಸ್. ಇದು ಲುಕ್ ಆಗಿದೆ, ಒಂಥರ ಹೈಲೈಟ್ ಕಾಣಿಸುತ್ತೆ. ಯೆಲ್ಲೋ ಕಲರ್ ಹಾಗಾದ್ರೆ ಅದೇ ಈ ಗೊಂಚಲು ಕೊಟ್ಟಿದ್ದಲ್ಲ ಕಲರ್, ಅದು ಕೂಡ ತುಂಬ ಕ್ಯೂಟ್ ಆಗಿದೆ. ಸೊ 1 2 3 4 ಆ್ಯಂಡ್ 5. ಸೊ ಇದಿಷ್ಟು ಪ್ರಾಡಕ್ಟ್ ನಂಬರ್ 1. ಸೊ ನಿಮ್ಗೆ ಇಷ್ಟ ಆದರೆ ನೀವು ಇದನ್ನು ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅದರಿಂದ ಹೋಗಿ ಡೈರೆಕ್ಟಾಗಿ ಬೈ ಮಾಡ್ಬೋದು. ಸೊ ಬನ್ನಿ, ಪ್ರಾಡಕ್ಟ್ 1 ಆಯಿತು. ಈಗ ಪ್ರಾಡಕ್ಟ್ 2 ಓಪನ್ ಮಾಡೋಣ. ಕಾಂಚನ ಇದು ಇದರೊಳಗೆ ಕಾಣಿಸ್ತಾ ಇರ್ಬೋದು ನಿಮ್ಗೆ ಹೆಂಗಿದೆ ಅಂತ. ಇದರ ಪ್ರೈಸ್ ಬಂದು 495 ರುಪೀಸ್. ಸೊ ಬನ್ನಿ ಇದು ಓಪನ್ ಮಾಡಿ ಹೆಂಗಿದೆ ಅಂತ ತೋರಿಸ್ತೀನಿ. ಸೊ ಇದು ಯಾವ ಥರ ಅಂದರೆ ಈ ಥರ. ಅಪ್ಪ ಇದು ಹೆಂಗೆ ಗೈಸ್ ತೆಗಿಯೋದು? ಈ ಥರ ಸೇಫ್ ಆಗಿರಲಿ ಅಂತ ಕಟ್ಟಿ ಕೊಟ್ಟಿರ್ತಾರೆ. ಇಲ್ಲಿ ನೋಡಿ, ಈ ಥರ ಕೆಳಗಡೆ 2 ಹ್ಯಾಂಗಿಂಗ್ ಕೂಡ ಕೊಟ್ಟಿದ್ದಾರೆ. ಇದು ಈ ಥರ. ಇದು ಕಟ್ಟಿದಾಗ ಇನ್ನೂ ಈಸಿ ಆಗುತ್ತೆ. ಇದನ್ನು ಬೇಕಾದರೆ ರಿಮೂವ್ ಕೂಡ ಮಾಡ್ಕೋಬೋದು ಸಪ್ರೇಟಾಗಿ ದೇವರ ಪಕ್ಕದಲ್ಲಿ ಈ ಥರ ಇಡೋಕ್ಕೆ. ನಾನು ಗ್ರೀನ್ ಕಲರ್ ಆರ್ಡರ್ ಮಾಡಿದ್ದೀನಿ, ಸೊ ದ್ಯಾಟ್ ನಮ್ಮ ಸ್ಯಾರಿ ಕಲರ್ಗೆ ಸ್ವಲ್ಪ ಮ್ಯಾಚ್ ಆಗುತ್ತೆ ಅಂತ. ನಮ್ಮ ಸ್ಯಾರಿ ಏನು ಅಂತಲೇ ಈ ಬ್ಲಾಗಲ್ಲಿ ತೋರಿಸ್ತೀನಿ ನಿಮಗೆ, ನೋಡೋಣ. ನೋಡಿ, ಇದು ಪ್ರಾಡಕ್ಟ್ ನಂಬರ್ 2. ಇದು ಪ್ರೈಸ್ ಬಂದು 495. ಇದು ಕ್ವಾಲಿಟಿ ತುಂಬ ಚೆನ್ನಾಗಿದೆ ಗೈಸ್. ಹಾಗೆ ಈ ಡಿಸೈನ್ ಕೂಡ ನಂಗೆ ತುಂಬ ಇಷ್ಟ ಆಯಿತು, ಅದಕ್ಕೋಸ್ಕರ ಆರ್ಡರ್ ಮಾಡಿದ್ದೆ. ನೋಡಿ, ಸೊ ಈಗ ಪ್ರಾಡಕ್ಟ್ ನಂಬರ್ 3 ಇದನ್ನು ಓಪನ್ ಮಾಡ್ತೀನಿ ಪಟ ಅಂತ. ಇದರ ಪ್ರೈಸ್ 106 ರುಪೀಸ್, ಬಟ್ ಏನಿದೆ ಅಂತ ಗೊತ್ತಿಲ್ಲ. ಬನ್ನಿ ಓಪನ್ ಮಾಡಿ ನೋಡೋಣ ಏನಿದೆ ಇದರೊಳಗಡೆ ಅಂತ. ಓ ನೈಸ್. ಇದು ನಾನು ದೇವರಿಗೆ ಅಂತ ಜಡೆ ಆರ್ಡರ್ ಮಾಡಿದ್ದೆ, ಬಟ್ ಇದು ತುಂಬ ತೆಳ್ಳಗಿದೆ, ದಪ್ಪ ಇಲ್ಲ. ವಿಡಿಯೋದಲ್ಲಿ ದಪ್ಪ ಕಾಣಿಸ್ತಾ ಇತ್ತು, ನೋಡಿ ಹೆಂಗಿದೆ. ಓಕೆ, ಬಟ್ ಚೆನ್ನಾಗಿದೆ ಅಂತ, ಶೈನಿಂಗ್ ಆಗಿದೆ ನೋಡಿ. 106 ರುಪೀಸ್ಗೆ ಬರ್ತಿದೆ ಗೈಸ್. ಇದು ಚಿಕ್ಕ ಮಕ್ಕಳಿಗೆಲ್ಲ ಹಾಕೋಕ್ಕೂ ಚೆನ್ನಾಗಿದೆ. ಇದು ನಾನು ದೇವ್ರಿಗೆ ಅಂತ ಆರ್ಡರ್ ಮಾಡೋದು. ಸೊ ಇದು ಪ್ರಾಡಕ್ಟ್ ನಂಬರ್ 3. ನಿಮಗೂ ಇಷ್ಟ ಆದರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಡೈರೆಕ್ಟಾಗಿ ಹೋಗಿ ಬೈ ಮಾಡ್ಬೋದು. ಸೊ ಈಗ ಬನ್ನಿ ನೆಕ್ಸ್ಟ್ ಪ್ರಾಡಕ್ಟಿಗೆ ಹೋಗೋಣ. ಪ್ರಾಡಕ್ಟ್ ನಂಬರ್ 4. ಇದು ಸ್ವಲ್ಪ ಓಪನ್ ಮಾಡೋಕ್ಕೆ ಏನಾದರೂ ಐಟಮ್ ತೊಗೋಬೇಕು ಗೈಸ್, ಇಲ್ಲ ಅಂದರೆ ಈ ಟೇಪ್ನ ತೆಗೆಯೋದು ಸ್ವಲ್ಪ ಕಷ್ಟ ಇದೆ ಅನಿಸುತ್ತೆ. ಸೊ ಗೈಸ್ ಈಗ ನಾನು ಕೀ ತೊಗೊಂಡಿದ್ದೀನಿ, ಓಪನ್ ಮಾಡ್ತಾ ಇದ್ದೀನಿ. ಸೊ ಇದು ನಂಗೆ ತುಂಬ ಇಷ್ಟ ಆಗಿ ನಾನು ಆರ್ಡರ್ ಮಾಡಿರೋಂಥದ್ದು. ಡಿಸೈನ್ ನಂಗೆ ಸಖತ್ ಇಷ್ಟ ಆಯಿತು. ಇದೇನು ಎತ್ತ ಅಂತ ತೋರಿಸ್ತೀನಿ ನೋಡಿ. ಈಗ ಸೌಂಡು ಕೇಳಿಸಿ ನಿಮ್ಗೆ ಏನಂತ ಗೆಸ್ ಮಾಡಿ ನೋಡೋಣ. ಇದ್ರ ಪ್ರೈಸ್ ಮೆನ್ಷನ್ ಮಾಡಿದ್ದಾರೆ.
ಸೊ ಬನ್ನಿ ತೋರಿಸ್ತೀನಿ ಇದು ಏನು ಅಂತ ನೋಡಿ. ಟಾನ್ ಟಡಾನ್. ಇದು ನಾನು ದೀಪ ಆರ್ಡರ್ ಮಾಡಿದ್ದೆ, ಒಂಥರ ಡಿಫ್ರೆಂಟಾಗಿ ಲುಕ್ ಆಗಿತ್ತು ಅಂತ. ಇದು ಫುಲ್ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ. ಇದೆಲ್ಲ ಫುಲ್ ಸೇಫ್ ಆಗಿರಲಿ ಅಂತ ಈ ಥರ ಎಲ್ಲ ಹಾಕಿ ಕೊಟ್ಟಿದ್ದಾರೆ, ಓಪನ್ ಆಗಿ ಆಚೆ ಬರಬಾರ್ದು ಅಂತ. ಸೊ ಇಲ್ಲಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಇದು ಜಸ್ಟ್ 403 rupeesಗೆ 2 ದೀಪ ಸಿಗ್ತಾ ಇದೆ ನಿಮಗೆ. ನೋಡಿ ಗೈಸ್ ಎಷ್ಟು ಲುಕ್ ಆಗಿದೆ. ಇಲ್ಲೂ ಕೂಡ ನೀವು ಒಂದು ದೀಪ ಇಡ್ಬೋದು. ಹಾಗೆ ಇಲ್ಲಿ 3 ದೀಪ ಆಪ್ಷನ್ ಕೊಟ್ಟಿದ್ದಾರೆ. ಇದು ಒಂದಾಯಿತು. ಹಾಗೆ ಇದು ಕೂಡ ಸೇಮ್ ಅದೇ ಥರದ್ದು, ಈ ಥರ 2 ಇಟ್ಕೋಬೋದು ನಾವು. ಸೊ ಇದು ಒಂದನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. 403 rupeesಗೆ ಐ ಥಿಂಕ್ ಇಟ್ಸ್ ವರ್ತ್. ಎಲ್ಲ ಏನಂತಾರೆ ಇದನ್ನು, ಐರನ್ ಅದ್ರಲ್ಲಿ ಮಾಡಿ ಈ ಥರ ಪೇಂಟ್ ಮಾಡಿದ್ದಾರೆ ಲುಕ್ಕಾಗಿ, ಪಿಕಾಕ್ ಥರ. ಸೊ ಇದು ಪ್ರಾಡಕ್ಟ್ ನಂಬರ್ ಅಂಟ್ಕೊಂಡ್ಬಿಟ್ಟಿದೆ ಗೈಸ್. 1 2 3 ಪ್ರಾಡಕ್ಟ್ ನಂಬರ್ 4 ಇದು ಆಯಿತು. ಇದನ್ನು ಬೇಕಾದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ನೀವು ಡೈರೆಕ್ಟಾಗಿ ಅದರಿಂದ ಬೈ ಮಾಡ್ಕೋಬೋದು. ಸೊ ಇನ್ನೊಂದು ನಾವು ಆಲ್ರೆಡಿ ಕವರ್ ಓಪನ್ ಮಾಡಿಬಿಟ್ಟಿದ್ದೀನಿ. ದೇವರಿಗೆ ಕೈ ಮತ್ತು ಕಾಲು, ಅದನ್ನು ಕವರ್ನ ತೆಗೆದುಬಿಟ್ಟಿದ್ದೀನಿ ಆಲ್ರೆಡಿ, ಚೆಕ್ ಮಾಡಲಿಕ್ಕೆ ಹೆಂಗೆ ಬಂದಿತ್ತು ಅಂತ. ಸೊ ಇದು ಕಾಲು ಕೊಟ್ಟಿದ್ದಾರೆ. ಇದ್ರ ಪ್ರೈಸು ನಾನು ಮೆನ್ಷನ್ ಮಾಡ್ತೀನಿ ಎಷ್ಟು ಅಂತ, ನೀವು ನೋಡ್ಕೋಬೋದು. ಈ ಥರ ಚಿಕ್ಕದಾಗಿ 2 ಕಾಲಿದೆ, ಹಾಗೆ ಈ ಥರ ಕೈ ಇದೆ. ಹಿಂಗೊಂದು ಹಾಕ್ಬೋದು, ಇಲ್ಲಾಂದರೆ ಉಲ್ಟಾ ಹಾಕ್ತಾರೆ, ಹೆಂಗೆ ಗೊತ್ತಿಲ್ಲ. ಸೊ ಈ ಥರದ್ದು ಒಂದು ಕೈ ಕೊಟ್ಟಿದ್ದಾರೆ. ಇದು ನೀವು ವರಮಹಾಲಕ್ಷ್ಮಿಗೆ ಈ ಥರದ್ದು ಆರ್ಡರ್ ಮಾಡ್ಕೋಬೋದು, ಕೈ ಕಾಲು ದೇವ್ರಿಗೆ ಹಾಕೋಕ್ಕೆ. ಸೊ ಈಗ ನೆಕ್ಸ್ಟ್ ಪ್ರಾಡಕ್ಟ್ಗೆ ಹೋಗೋಣ. ನೆಕ್ಸ್ಟ್ ಪ್ರಾಡಕ್ಟ್ ಇಸ್ ದಿಸ್. ಇದನ್ನು ಬ್ಯಾಕ್ ಡ್ರಾಪ್ ಕ್ಲಾತ್ ಆಗಿ ಯೂಸ್ ಮಾಡ್ಕೋಬೋದು, ಬ್ಯಾಕ್ ಡ್ರಾಪ್ ಆಗಿ ಯೂಸ್ ಮಾಡ್ಕೋಬೋದು ನಾವು. ನನಗಂತೂ ಇದು ಸಿಕ್ಕಾಬಟ್ಟೆ ಇಷ್ಟ ಆಗಿತ್ತು ಗೈಸ್. ತೋರಿಸ್ತೀನಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಓ ಮೆಟೀರಿಯಲ್ ಕೂಡ ಚೆನ್ನಾಗಿದೆ ಬ್ಯಾಕ್ ಡ್ರಾಪ್ದು. ವಾವ್ ಗೈಸ್, ಇದು ಉಲ್ಟಾ ಇದೆ. ಈಗ ಸೀದಾ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು. ಓ ಮೈ ಗಾಡ್, ಇದನ್ನ ಹಿಡ್ಕೊಳಕ್ಕೀಗ 3 ಜನ ಬೇಕು. ಇಲ್ಲಿ ನೋಡಿ ಗಾಯ್ಸ್, ವಾವ್. ಇಲ್ಲೆಲ್ಲ ತೋರಿಸ್ಬೋದು, ಇಲ್ಕೋ. ವಾವ್, ಇಲ್ಲಿ ನೋಡಿ ಇದನ್ನು ಹಾಕಿದಾಗ ನಾನು ಪೂರ್ತಿ ತೋರಿಸ್ತೀನಿ ನಿಮಗೆ. ನೆಕ್ಸ್ಟ್ ಬ್ಲಾಗಲ್ಲಿ ನಂದು ನೋಡ್ಬೋದು ನೀವು. ನೋಡಿ ಎಷ್ಟು ಸಖತ್ತಾಗಿದೆ ಅದರ ಡಿಸೈನ್ ನೋಡಿ. ಇಲ್ಲಿ ಚಿತ್ರಗಳ ಡ್ರಾಯಿಂಗ್ ನೋಡ್ಬೋದು ನೀವು, ಎಷ್ಟು ಬ್ಯೂಟಿಫುಲ್ ಆಗಿದೆ. ಬಟ್ಟೆ ಕ್ವಾಲಿಟಿ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ನನಗಂತೂ ಸಖತ್ ಇಷ್ಟ ಆಯಿತು. ಇದು ಅರೌಂಡ್ 500 ಒಳಗಡೆ ಬರುತ್ತೆ. ತುಂಬ ವರ್ತ್ ಇದೆ ಕೂಡ ಅನಿಸ್ತು ನನಗೆ. ಸೊ ಇದನ್ನು ಹಾಕೋದು ಹೆಂಗೆ ಏನು ಅಂತ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ, ನೀವು ಅದ್ರಲ್ಲಿ ನೋಡ್ಬೋದು. ಸೊ ಇದು ನಮ್ಮ ಪ್ರಾಡಕ್ಟ್ ನಂಬರ್ 5 ಆಗಿತ್ತು. ಸೊ ಬನ್ನಿ ಈಗ ನೆಕ್ಸ್ಟ್ ಪ್ರಾಡಕ್ಟ್ ಹೋಗೋಣ. ಈಗ ನಾವು ಪ್ರಾಡಕ್ಟ್ ನಂಬರ್ 6ನ ಓಪನ್ ಮಾಡೋಣ. ಅಲ್ಲ, ಪ್ರಾಡಕ್ಟ್ ನಂಬರ್ 7ನ ಓಪನ್ ಮಾಡೋಣ. ಸೊ ಇದು ನನ್ನ ಪ್ರಾಡಕ್ಟ್ ನಂಬರ್ 7. ಸೊ ಇದು ನಾನು ಆಲ್ರೆಡಿ ಪ್ಯಾಕೇಜಿಂಗ್ ಓಪನ್ ಮಾಡಿ, ಬಟ್ ಇನ್ನೂ ಬಾಕ್ಸ್ ಓಪನ್ ಮಾಡಿಲ್ಲ. ಸೊ ಈಗ ಓಪನ್ ಮಾಡ್ತಾ ಇದ್ದೀನಿ. ಎಲ್ಲ ಕಡೆ ಪ್ಯಾಕ್ ಮಾಡಿಬಿಟ್ಟಿದ್ದಾರೆ ಗೈಸ್. ಸೊ ಇದು ನಾನು ದೇವ್ರಿಗಂತಾನೆ ಸ್ಪೆಷಲ್ಲಾಗಿ ಆರ್ಡರ್ ಮಾಡಿರೋವಂಥದ್ದು. ನನಗೆ ಈ ಡಿಸೈನ್ ಸಿಂಪಲ್ ಆಗಿ ಇಷ್ಟ ಆಯಿತು, ಅದಕ್ಕೋಸ್ಕರ. ಇದು ಬಂದು ಏನಪ್ಪ ಅಂದರೆ ಸೊಂಟದ ಡಾಬು. ಇದರದ್ದು ಪ್ರೈಸ್ ನಂಗೆ ಗೊತ್ತಿಲ್ಲ ಗೈಸ್, ಇದನ್ನು ಕೂಡ ಪ್ರೈಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೀವೇ ನೋಡ್ಕೋಬೋದು. ವಾವ್, ಸೇಮ್ ಗೋಲ್ಡ್ ಥರ ಇದೆ ಗೈಸ್ ಕಲರ್. ಈಗ ಟೆಂಪಲ್ ಜ್ಯುವೆಲ್ಲರ್ಸ್ ಎಲ್ಲ ಬರುತ್ತಲ್ಲ ಆ ಥರ. ನಂಗೆ ಚಿಕ್ಕದಾಗಿ ಸಿಂಪಲ್ಲಾಗಿ ಇಷ್ಟ ಆಯಿತು ಅನಿಸ್ತು, ಅದಕ್ಕೆ ಆರ್ಡರ್ ಮಾಡಿದ್ದೀನಿ. ನೋಡಿ, ನೀವು ಬೇಕಾದ್ರೆ ನೀವು ಮದುವೆಗೆಲ್ಲ ಹಾಕೊಳೋದವರು ಕೂಡ ಇದನ್ನು ಯೂಸ್ ಮಾಡ್ಕೋಬೋದು. ನಾನು ಇದನ್ನು ದೇವ್ರಿಗಂತ ಆರ್ಡರ್ ಮಾಡಿದ್ದೀನಿ. ಇದು ನಾವು ಒನ್ ಟೈಮ್ ಆರ್ಡರ್ ಮಾಡಿದ್ರೆ ಯಾವಾಗಲೂ ಇದನ್ನು ಯೂಸ್ ಮಾಡ್ಕೋಬೋದು ದೇವರಿಗೆ. ಸೊ ಅದಕ್ಕೆ ನೋಡಿ ಚೆನ್ನಾಗಿರೋದನ್ನು ಆರ್ಡರ್ ಮಾಡಿದ್ದೀನಿ ನಾನು. ನಿಮಗೂ ಇಷ್ಟ ಆದರೆ ನೀವು ಆರ್ಡರ್ ಮಾಡ್ಕೊಂಡು ನೋಡಿ, ಎಷ್ಟು ಸಗದಾಗಿದೆ ಡಿಸೈನ್. ಇಲ್ಲಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಅಷ್ಟೇ ಗೈಸ್, ಈಗ ಇದಾಗಿತ್ತು ನಮ್ಮ ಪ್ರಾಡಕ್ಟ್ ನಂಬರ್. ಎಷ್ಟು ಮನು? 1 2 3 4 5 6 7. ಇದು ನಮ್ಮ ಪ್ರಾಡಕ್ಟ್ ನಂಬರ್ 7 ಆಗಿತ್ತು. ಸೊ ಇದು ನಂಗೆ ಸಿಕ್ಕತ್ ಇಷ್ಟ ಆಯಿತು ಗೈಸ್. ಸಿಕ್ಕತ್ತಲ್ಲ, ಸಖತ್ ಇಷ್ಟ ಆಯಿತು ಗೈಸ್. ಸೊ ಬನ್ನಿ ಈಗ ಇನ್ನೊಂದಿದೆ. ಇದು ನಾನು ಮೇನಾಗಿ ಇಷ್ಟಪಟ್ಟು ಆರ್ಡರ್ ಮಾಡಿರುವಂಥ ಫ್ಲವರ್ದು ಡೆಕೋರೇಷನ್ಗೆ. ಸೊ ಇದರ ಪ್ರೈಸ್ ಬಂದು 1158. ಅಂದರೆ ನಾನು ಇದನ್ನು 2 ಸೆಟ್ಟಾಗಿ ಆರ್ಡರ್ ಮಾಡಿದ್ದೀನಿ. 1158 ಅಂದರೆ ಅರೌಂಡ್ 550 ಏನೋ ಆ ಥರ ಬೀಳುತ್ತೆ. ಸೊ ಬನ್ನಿ ಇದು ಹೆಂಗಿದೆ ಅಂತ ಓಪನ್ ಮಾಡಿ ತೋರಿಸ್ತೀನಿ ಈಗ.
ಇದು ಕೂಡ ಸಖತ್ತಾಗಿದೆ. ಲೋಟಸ್ ಡಿಸೈನಲ್ಲಿ ವೈಟ್ ಫ್ಲವರ್ ಬೇಕಿತ್ತು ಗೈಸ್ ನನಗೆ ಡೆಕೋರೇಷನ್ ಮಾಡಲಿಕ್ಕೆ. ಸೊ ಅದಕ್ಕೋಸ್ಕರ ಆರ್ಡರ್ ಮಾಡಿದ್ದೆ. ಈಗ ಬನ್ನಿ ಹೆಂಗಿದೆ ಅಂತ ನೋಡೋಣ. ಅದು 2 ಸೆಟ್ಟಲ್ಲಿ ಆರ್ಡರ್ ಮಾಡಿದ್ದೀನಿ ನಾನು. ಬೇಕಿತ್ತು 2 ಸೆಟ್ ಅಂತ. ಸೊ ಲೆಟ್ ಸಿ ಹೆಂಗಿದೆ ಅಂತ. ವಾವ್, ಇಲ್ಲಿ ನೋಡಿ, ಇದು ಪ್ಲಾಸ್ಟಿಕ್ಕು. ಇದೆಲ್ಲ ಹಾಳಾಗಲ್ಲ, ಇದನ್ನು ನಾವು ರೀಯೂಸ್ ಮಾಡಲಿಕ್ಕೆ. ಈ ಥರ 2 ಸೆಟ್, ಒಂದರಲ್ಲಿ 6 ಪೀಸಸ್ ಇರುತ್ತೆ, ಇನ್ನೊಂದರಲ್ಲಿ 6 ಪೀಸಸ್ ಇರುತ್ತೆ. ಸೊ ಇದನ್ನು ನಾನೀಗ ಬ್ಯಾಕ್ ಡ್ರಾಪಿಗೆ ಯೂಸ್ ಮಾಡಬೇಕು ಅಂತ ಇದನ್ನು ಆರ್ಡರ್ ಮಾಡಿದ್ದೆ. ಇದೆಲ್ಲ ಫುಲ್ ಪ್ಲಾಸ್ಟಿಕ್ ಗೈಸ್. ಸೊ ನಿಮ್ಗೇನು ಹಾಳಾಗಲ್ಲ. ಪೇಪರ್ ಯೂಸ್ ಮಾಡಿಲ್ಲ ಅವರು, ಪ್ಲಾಸ್ಟಿಕಲ್ಲಿ ಮಾಡಿರೋಂಥದ್ದು. ವಾ ಸರ್, 6 ಅಂದ್ಬಿಟ್ಟು ಬರೀ 5 ಕೊಟ್ಟವರಲ್ಲ. 1 2 ಇಲ್ಲ 6 ಇದೆ ಗೈಸ್. ಚೆನ್ನಾಗಿದೆ. ಇದು ಪೇಪರ್ ಆಗಿದ್ರೆ ಹಾಳಾಗುತ್ತೆ ಅಂತ ಇದು ಇದು ಪ್ಲಾಸ್ಟಿಕ್ ಲುಕ್ ಆಗಿದೆ ಅಂತಾರೆ, ನೀವೇ ನೋಡ್ಬೋದು. ಕ್ವಾಲಿಟಿ ಕೂಡ ಚೆನ್ನಾಗಿದೆ ನೋಡಿ. ನೀವು ಇದನ್ನು ವಾಶ್ ಮಾಡಿ ರೀಯೂಸ್ ಮಾಡ್ಕೋಬೋದು. ಆ ಥರ 6 ಪೀಸಸ್ ಕೊಟ್ಟಿದ್ದಾರೆ. ಹಾಗೆ ಇದರಲ್ಲೂ ಕೂಡ 6 ಪೀಸಸ್ ಬರುತ್ತೆ. ಸೊ ವರ್ತ್ ಇದೆ ಅನ್ಸುತ್ತೆ, ಯಾಕಂದರೆ ನಾವು ರೀಯೂಸ್ ಮಾಡ್ಬೋದು, ಇದನ್ನು ಹಾಳಾಗಲ್ಲ ಇದು, ಅದಕ್ಕೋಸ್ಕರ. ಸೊ ಬನ್ನಿ ಈಗ ನೆಕ್ಸ್ಟ್ ಪ್ರಾಡಕ್ಟ್ಗೆ ಹೋಗೋಣ. ಇದು ಪ್ರಾಡಕ್ಟ್ ನಂಬರ್ 8 ಆಗಿತ್ತು ನಮ್ಮದು. ಸೊ ಈಗ ಪ್ರಾಡಕ್ಟ್ ನಂಬರ್ 9 ಓಪನ್ ಮಾಡೋಣ. ಹಾಗೆ ಇದು ನಮ್ಮ ಲಾಸ್ಟ್ ಪ್ರಾಡಕ್ಟ್ ಆಗಿರುತ್ತೆ ಇವತ್ತಿಗೆ. ಇನ್ನು ಮಿಕ್ಕಿದ ಯಾವುದಾದ್ರು ಇದ್ದರೆ ನಾನು ನನ್ನಲ್ಲಿ ಬ್ಲಾಗಲ್ಲಿ ಹಾಕಿರ್ತೀನಿ. ಪ್ರಿಪ್ರೇಷನ್ ಬ್ಲಾಗ್ ಆಗಿರುತ್ತೆ ಇದು. ಸಾರಿ, ಪ್ರಿಪ್ರೇಷನ್ ಬ್ಲಾಗಲ್ಲಿ ಹಾಕಿರ್ತೀನಿ. ಇದು ನಮ್ಮ ಅನ್ಬಾಕ್ಸಿಂಗ್ ಬ್ಲಾಗ್ ಆಗಿತ್ತು. ಸೊ ಬನ್ನಿ ಈಗ ಲಾಸ್ಟ್ ಪ್ರಾಡಕ್ಟ್ನ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಪಟ ಪಟ ಅಂತ. ಇದೇ ಮೇನ್ ಗೈಸ್ ಈಗ ನಾನು ಡೆಕೋರೇಷನ್ ಮಾಡಲಿಕ್ಕೆ. ತುಂಬ ಹೆವಿ ಇದೆ ಇದು. ಇದನ್ನು ಯೂಸ್ ಮಾಡಲಿಕ್ಕೆ ತುಂಬ ಜನ ಬೇಕಾಗುತ್ತೆ ಈಗ ನನಗೆ ಸೆಟ್ ಅಪ್ ಮಾಡಲಿಕ್ಕೆ. ಹಾಗೆ ಹೆವಿ ಕೂಡ ಇದೆ ಇದು. ನೀಟಾಗಿ ಪ್ಯಾಕೇಜಿಂಗ್ ಮಾಡಿಕೊಟ್ಟಿದ್ದಾರೆ. ನಿಧಾನಕ್ಕೆ ತೆಗಿಬೇಕು ನೋಡಿ, ಈ ಥರ ಪೈಪ್ ಈ ಥರ ಕೆಳಗಡೆಗೆ ಸ್ಟ್ಯಾಂಡ್ ಕೊಟ್ಟಿದ್ದಾರೆ. ಹಾಗೆ ಅದನ್ನು ಹೇಗೆ ಯೂಸ್ ಮಾಡಬೇಕಂತ ಸ್ಟೆಪ್ಸ್ ಪ್ರೊಸೀಜರ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಗ್ಲೂ ಕೂಡ ಕೊಟ್ಟಿದ್ದಾರೆ ಗೈಸ್. ಇನ್ನೇನಾದರೂ ಕೊಟ್ಟಿದ್ದಾರಾ? ಇಲ್ಲ, ಅಷ್ಟೇ ಗೈಸ್. ಸೊ ಇದನ್ನು ಹೆಂಗೆ ಮಾಡೋದಂತ ನಾನು ನಿಮಗೆ ವಿಡಿಯೋ ಅಟ್ಯಾಚ್ ಮಾಡಿರ್ತೀನಿ. ನಾನು ಇದನ್ನು ಪ್ರಿಪ್ರೇಷನ್ ಮಾಡುವಾಗ ಆ ವಿಡಿಯೋ ನೋಡಿಕೊಂಡು ನೀವು ಇದನ್ನು ಹೆಂಗೆ ಸೆಟ್ ಮಾಡ್ಕೋಬೋದು ಅಂತ ನೋಡ್ಬೋದು. ಸೊ ಅಷ್ಟೇ ಗೈಸ್, ಇಷ್ಟು ಅನ್ಬಾಕ್ಸ್ ಮಾಡಿದ್ದೀನಿ. ನೀವೇ ನೋಡ್ಬೋದು ಎಷ್ಟು ಐಟಮ್ ಇಲ್ಲಿ ಇಟ್ಟಿದ್ದೀನಿ ಅಂತ, ಎಲ್ಲ ಆರ್ಡರ್ ಮಾಡಿರೋಂಥದ್ದು. ಸೊ ಇದಿಷ್ಟು ಪ್ರಾಡಕ್ಟ್ಸ್ ಆಗಿತ್ತು ನಾನು ಇವತ್ತು ವರಮಹಾಲಕ್ಷ್ಮಿಗೆ ಆರ್ಡರ್ ಮಾಡಿದ್ದು. ಇನ್ನು ಮಿಕ್ಕಿದ್ದೆಲ್ಲ ಹೂವು ಹಣ್ಣು ಅದೆಲ್ಲ ತಂದಿರೋದು, ಅದು ಬೇರೆ ಆಗಿರುತ್ತೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅನ್ಕೊತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಗೆ ಇದರಲ್ಲಿ ಯಾವ್ದಾದ್ರು ಪ್ರಾಡಕ್ಟ್ ಬೇಕಾದ್ರೆ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅಲ್ಲಿಂದ ಡೈರೆಕ್ಟಾಗಿ ಹೋಗಿ ಬೈ ಮಾಡ್ಬೋದು. ಸೊ ಬಾಯ್ ಬಾಯ್, ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ತಡಿ, ಮತ್ತೆ ಬಟ್ಟೆ ಒರೆಸ್ಬೇಕು. ನೋಡ್ಬೋದು, ಇದು ಈ ಥರ ಡಿಪ್ರೆಷನ್ಗೆ ಹೋಗ್ಬಿಟ್ಟಾಳೆ ನೋಡಿ. ಅಂತ ಹುಡುಗಿ ಸೀರೆ ದೇವರಿಗೆ ನೋಡಿ. ಆಕ್ಚುಲಿ ಇದ್ರ ಮೇಲೆ ಒಂದು ಹೂವಿನ ಹಾರ ಹಿಂಗೆ ಬಿಟ್ಟರೆ